ಶಾಸಕರು ನನ್ನ ಜೊತೆ ಇದ್ದಾರೆ ಅನ್ನೋದರ ಜೊತೆಗೆ 2 ಪಾಯಿಂಟ್ಗಳನ್ನ ಸಿದ್ದರಾಮಯ್ಯನವರು ಇವತ್ತು ಒತ್ತಿ ಹೇಳುವಂತ ಪ್ರಯತ್ನವನ್ನ ಮಾಡಿದ್ರು. 218 BNSS ಆಕ್ಟ್ ಹೊಸದಾಗಿ ಬಂದಿರುವಂತಹ ಕಾನೂನು, ಸಾರ್ವಜನಿಕ ಸೇವಕನ ವಿರುದ್ಧ ಕ್ರಿಮಿನಲ್ ಅಪಾದನೆ ಬಂದಿರುವಂತ ವಿಚಾರ. ಅದರ ಜೊತೆಗೆ 19 PC ಆಕ್ಟ್ ಬಗ್ಗೆಯೂ ಕೂಡ ಸಿದ್ದರಾಮಯ್ಯನವರು ಹೇಳಿದ್ರು. ಈ ಹಿಂದೆ ಯಡಿಯೂರಪ್ಪನವರ ವಿರುದ್ಧ ಅವತ್ತು ಹಂಸರಾಜ್ ಭರದ್ವಾಜ್ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದು 17A ಅಡಿ ಅಲ್ಲ, ಬದಲಾಗಿ 19 PC ಆಕ್ಟ್ ಅಡಿ. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ 1988 ಆ ಕಾಯ್ದೆಯ ಅನ್ವಯ 19 PC ಆಕ್ಟ್ ಅಡಿಯಲ್ಲಿ ಅವತ್ತು ಪ್ರಾಸಿಕ್ಯೂಷನ್ಗೆ ಕೊಡಲಾಗಿತ್ತು. ಆದರೆ ಸಿದ್ದರಾಮಯ್ಯನವರ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿಲ್ಲ. ಪ್ರಾಥಮಿಕ ತನಿಖೆ ಆಗಬೇಕು ಈ ಪ್ರಕರಣದಲ್ಲಿ. ಮೇಲ್ನೋಟಕ್ಕೆ ಈ ಪ್ರಕರಣದಲ್ಲಿ ತನಿಖೆಯ ಅಗತ್ಯತೆ ಇದೆ ಅಂತ ಅನಿಸ್ತಾ ಇದೆ. ಹೀಗಾಗಿ ಇದರ ತನಿಖೆ ಆಗಬೇಕು. ಅದು ಎಲ್ಲಿ ಬರುತ್ತೆ? 17A ಅಡಿಯಲ್ಲಿ ಬರುತ್ತೆ. ಜನಸೇವಕನ ವಿರುದ್ಧ ತನಿಖೆ ಮಾಡೋದು, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಲ್ಲ. ಯಡಿಯೂರಪ್ಪನವರ ಪ್ರಕರಣದಲ್ಲಿ ನೇರವಾಗಿನೇ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಲಾಗಿತ್ತು. 2 ಡಿಫರೆನ್ಸ್ಗಳಿದೆ. ಅವತ್ತು ಲೋಕಾಯುಕ್ತ ರಿಪೋರ್ಟ್ ರಾಜಭವನದಲ್ಲಿ ಇತ್ತು. ಲೋಕಾಯುಕ್ತ ರಿಪೋರ್ಟ್ ಇತ್ತು, ತನಿಖೆ ಆಗಿತ್ತು, ಮಟೀರಿಯಲ್ ಇತ್ತು ಪ್ರಕರಣದಲ್ಲಿ. ಆದರೆ ಇವತ್ತಿನ ಪ್ರಕರಣದಲ್ಲಿ ಮಟೀರಿಯಲ್ ಇಲ್ಲ. ಆ ಮಟೀರಿಯಲ್ ಸಿಗಬೇಕು ಅಂತ ಹೇಳಿದ್ರೆ ಈ ಪ್ರಕರಣದ ತನಿಖೆ ಆಗಬೇಕು. ತನಿಖೆ ಆದ ನಂತರವೇ ಇದರಲ್ಲಿ ಸಿದ್ದರಾಮಯ್ಯನವರ ತಪ್ಪಿದೆಯೋ, ಸಿದ್ದರಾಮಯ್ಯನವರು ಪತ್ರ ಬರೆದಿದ್ರು, ಸಿದ್ದರಾಮಯ್ಯನವರು ಮೌಖಿಕವಾಗಿ ಆದೇಶವನ್ನ ಕೊಟ್ಟಿದ್ರು, ಇವೆಲ್ಲದರ ಬಗ್ಗೆಯೂ ಕೂಡ ಗೊತ್ತಾಗುತ್ತೆ. ಅದನ್ನ ಸಿದ್ದರಾಮಯ್ಯನವರು ಪಾಯಿಂಟ್ ಔಟ್ ಮಾಡಿ ಹೇಳ್ತಾ ಇದ್ದಾರೆ. ದೂರುದಾರರು ಹೇಳಿದ್ರು 19 PC ಆಕ್ಟ್ ಅಡಿಯಲ್ಲಿ ಇದರ ತನಿಖೆಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬೇಕು ಅಂತ. ಅದರ ಜೊತೆಗೆ ಅವರು ಹೇಳಿದ್ರು 218 BNSS ಆಕ್ಟ್ ಅಡಿ ಇದರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ಅವರು ಹೇಳಿದ್ರು. ಆದರೆ ಹೈಕೋರ್ಟ್ ಹೇಳ್ತು, ಹೈಕೋರ್ಟ್ ಈ 2 ಕಾಯ್ದೆಗಳನ್ನ, ಈ ಸೆಕ್ಷನ್ಗಳನ್ನ ತಿರಸ್ಕಾರ ಮಾಡಿ ಕೇವಲ 17A ಅಡಿಯಲ್ಲಿ ಮಾತ್ರ ತನಿಖೆಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಒತ್ತಿ ಹೇಳಿದಂತ ಪಾಯಿಂಟ್ ಇದು. ಇಟ್ಸ್ ನಾಟ್ ಎ ಪ್ರಾಸಿಕ್ಯೂಷನ್, ಇಟ್ಸ್ ಅ ಇನ್ವೆಸ್ಟಿಗೇಷನ್ ಅಂತ. ತನಿಖೆ ಆಗಬೇಕು. ಏನಾಗಿದೆ 14 ಸೈಟ್ಗಳು ಹೇಗೆ ಬಂತು, ಬದಲಿ ನಿವೇಶನಕ್ಕಾಗಿ ಸಿದ್ದರಾಮಯ್ಯನವರು ಪ್ರಭಾವ ಬೀರಿದ್ರ, ದೇವರಾಜು ಎನ್ನುವಂತ ವ್ಯಕ್ತಿ ಅದನ್ನ ಮಾರಾಟ ಮಾಡೋದಕ್ಕೆ ಅರ್ಹ ಇರಲಿಲ್ಲ, ಅವತ್ತೇನಾದ್ರೂ ಸಿದ್ದರಾಮಯ್ಯನವರು ಪ್ರಭಾವವನ್ನು ಬೀರಿದ್ರ? ಇವೆಲ್ಲದರ ಬಗ್ಗೆಯೂ ಕೂಡ ಪ್ರೈಮಾ ಫೇಸಿ ತನಿಖೆ ಆಗಬೇಕು, ಪ್ರಾಥಮಿಕ ತನಿಖೆ ಆಗಬೇಕು. ಅದನ್ನ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. A ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಮಾತನಾಡಿದ್ರು. ಏನು ಹೇಳಿದ್ರು ಹಾಗಾದ್ರೆ ಬನ್ನಿ ಒಂದ್ಸರಿ ಕೇಳಿಸ್ಕೊಳ್ಳೋಣ. 17A 218 BNSS ಹೊಸ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಮತ್ತು 19 PC ಆಕ್ಟ್ 17A ಸೀಮಿತಗೊಳಿಸಿ 218 ಸೆಕ್ಷನ್ 218 BNSS, ಯಾಕಂದ್ರೆ 19 PC ಆಕ್ಟ್ನ ಅವರೇ ರಾಜ್ಯಪಾಲರೇ ತಿರಸ್ಕರಿಸಿದ್ರು. ಯಾಕಂದ್ರೆ ದೂರದಾರರು ಕೇಳಿದ್ದು 19C PC ಆಕ್ಟ್ನಲ್ಲಿ ಕೂಡ ಅವರೇ ತಿರಸ್ಕಾರ ಮಾಡಿದ್ರು. ನ್ಯಾಯಾಲಯ 218 BNSS ನ್ಯೂ ಸಿವಿಲ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಭಾರತೀಯ ನ್ಯಾಯ ಸಂಹಿತೆ ಅದನ್ನು ಸಂಪೂರ್ಣ ತಿರಸ್ಕಾರ ಮಾಡಿದ್ದಾರೆ. ಪ್ರಾಸಿಕ್ಯೂಷನ್ಗೆ 218 BNSS ಪ್ರೊಸೀಜರ್ ಕ್ರಿಮಿನಲ್ ಸೆಕ್ಷನ್ ಪ್ರಕಾರ ಕೊಟ್ಟಿಲ್ಲ. 17A 218